Hello, I'm Maitri. I'm Apur. And we are from Garden City, Bengaluru. Titans, ನಾವು ಒಂದು ಸಿಂಪಲ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ವೆ ಮಾಡಿದೀವಿ ವಿತ್ 1000 ಇಂಡಿಯನ್ ಸ್ಟೂಡೆಂಟ್ಸ್. ಒಂದು ಬೇಸಿಕ್ ಕ್ವೆಶನ್ ಇತ್ತು, ನಿಮ್ಗೆ ಎಷ್ಟು ಪಾಕೆಟ್ ಮನಿ ಬೇಕು ಅಂತ. ಮತ್ತೆ ನಮ್ಗೆ ಸಿಕ್ಕಂತ ರೆಸ್ಪಾನ್ಸಸ್ ಹೀಗಿತ್ತು. ಶ್ರೇಯಾ, ಜಸ್ಟ್ 20,000 rupees ಪರ್ ಮಂತ್, ಹೊಸ ಫ್ಯಾಷನ್ ಟ್ರೆಂಡ್ ಮಿಸ್ ಆಗ್ಬಾರ್ದು ಅಂತ. ಆರ್ತಿ, ನನಗಂತೂ ಬರೀ ರೀಲ್ ಮಾಡೋದಕ್ಕೇನೆ 15,000 ರೂಪಾಯಿ ಖರ್ಚಾಗ್ತಿದೆ ಅಂತ. ಮತ್ತೆ ರೋಹನ್, 10,000 rupees for gym, 5,000 rupees for whey protein, ಮತ್ತು ಸೆಪರೇಟ್ ಆಗಿ 5,000 ರೂಪಾಯಿ for heart break recovery. These are the same students who want to build a startup, invest in crypto, become an influencer, crack UPSC and still have money for their Panipuri dates. ಇವರಲ್ಲಿ ಒಂದು ಹಂಗರ್ ಇದೆ, ಮೋಟಿವೇಶನ್ ಇದೆ, ಏನಾದ್ರೂ ಮಾಡೋದಕ್ಕೆ ಸಾಧಿಸಿ ತೋರ್ಸೋದಿಕ್ಕೆ. ಮತ್ತೆ ಐಡಿಯಾ ಬಾಸ್ ನೋಡ್ತಾ ಅನ್ಕೊಳ್ತಾ ಇರಬಹುದು ನಮ್ ಟೈಮ್ ಯಾವಾಗ ಬರುತ್ತೆ ಅಂತ. ಸೊ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನಂದ್ರೆ ಕೆಲಸ ಮಾಡ್ತಾರೆ ಫುಲ್ ಟೈಮ್ ಎಂಪ್ಲಾಯ್ ತರ, ಬಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ಪೇಯ್ಡ್ ಇಂಟರ್ನ್ ತರ. ಕಾಲೇಜ್ ಹೇಳುತ್ತೆ ಮೊದ್ಲು ಕಲಿ ಆಮೇಲೆ ಕೆಲ್ಸಕ್ಕೆ ಹೋಗು, ಆದ್ರೆ ಎಂಪ್ಲಾಯರ್ಸ್ ಹೇಳ್ತಾರೆ ಕೆಲಸ ಮಾಡು ಅವಾಗ್ಲೇ ತಾನೇ ಕಲಿಯಕ್ಕಾಗೋದು ಅಂತ. ಹಂಗಂದ್ರೆ ಜಾಬ್ ಬೇಕು ಅಂದ್ರೆ ಮೊದ್ಲು ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಮೊದ್ಲು ಜಾಬ್ ಸಿಗ್ಬೇಕು. ಮತ್ತೆ ಜಾಬ್ ಸ್ಟೂಡೆಂಟ್ ಎರಡೂ ಆಗೋಗುತ್ತೆ. ಅವಾಗ ಹೇಳ್ತಾರೆ ನೀನ್ ಇನ್ನು ಸ್ಟೂಡೆಂಟೇ. ಅಯ್ಯೋ ದೇವ್ರೆ, ಸ್ಟೂಡೆಂಟು ಇನ್ವಿಸಿಬಲ್ ಅಲ್ವಾ? ಟ್ಯಾಲೆಂಟ್ ಇದೆ ಆದ್ರೆ ಪ್ಲಾಟ್ಫಾರ್ಮ್ ಇಲ್ಲ, ಸ್ಕಿಲ್ಸ್ ಇದೆ ಆದ್ರೆ ಗಿಗ್ಸ್ ಗಳು ಸಿಗಲ್ಲ. ಬ್ರೋ, ಕಾಮ್ ಡೌನ್, ರಿಲ್ಯಾಕ್ಸ್. ಇದು ಯೂನ್ ಕೊರಗಲ್ಲ, ಆದ್ರೆ ಪ್ರತಿ ಇಂಡಿಯನ್ ಸ್ಟೂಡೆಂಟ್ ಕೊರಗ್ತಾ ಇರೋದು. ಅದಕ್ಕೋಸ್ಕರನೇ ನಾವ್ ತಂದಿದೀವಿ ಟಿಂಬಕ್ಟು. ವೆಸ್ಟ್ ನಲ್ಲಂತೂ ಇದು ಕಾಮನ್. ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾರೆ, ದುಡ್ಡನ್ನ ಸಂಪಾದನೆ ಮಾಡ್ತಾರೆ, ಕಾಲೇಜ್ ಜೊತೆಗೆ ಲೈಫ್ ಕಟ್ಕೋತಾರೆ. ಇಂಡಿಯಾದಲ್ಲಿ ಗಿಗ್ ಅನ್ನೋ ಒಂದು ವರ್ಡ್ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಹರಿಜಿತ್ ಸಿಂಗ್ದು ಯಾವ್ದೋ ಒಂದು ಹೊಸ ಕಾನ್ಸರ್ಟ್ ನಡೀತಿರ್ಬೇಕು ಅಂತ. ಬಟ್ ಆದ್ರೆ ಆಕ್ಚುಲಿ ಗಿಗ್ ಅಂದ್ರೆ ಏನು? ಶಾರ್ಟ್ ಟರ್ಮ್, ಸ್ಕಿಲ್ ಬೇಸ್ಡ್, ಪಾರ್ಟ್ ಟೈಮ್, ಬಟ್ ಪೇಡ್. Timbuktu exactly offers that. Real work, real money, real experience. Editing, content creation, pet walking, home tutor. ಏನ್ ಬರುತ್ತೋ ಅದ್ರಲ್ಲಿ ದುಡ್ಡನ್ನ ಮಾಡಬಹುದು. ಇನ್ ಮುಂದೆ ಓದೋದ್ರ ಜೊತೆನೆ ಸಂಪಾದನೆ. ಮತ್ತೆ ಹೊಸ ಭಾರತದ ಹೊಸ ತಯಾರಿ. ಅದಕ್ಕೇನೆ ಇವತ್ತು ನಮ್ಮ ಆಸ್ಕ್ ಬಂದು 1 crore rupees for 2.3% equities and our company